ನಮಸ್ಕಾರ ವೀಕ್ಷಕರೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಧಾರವಾಡದಲ್ಲಿದ್ದೀನಿ. ಧಾರವಾಡದಲ್ಲಿ ಜವಾರಿ ಸಂತೆ ಅಂತ ನಡೀತದೆ. ಇವತ್ತಿನ ದಿವಸ ಜವಾರಿ ಸಂತೆ. ಇಲ್ಲಿ ಸಿಗ್ತಕ್ಕಂಥ ಎಲ್ಲ ಐಟಮ್ಸ್ಗಳು ಆರ್ಗಾನಿಕ್ ಆಗಿ ಬೆಳೀತಾರೆ ಮತ್ತು ಎಲ್ಲ ಪ್ಯೂರ್ ಆಗಿರುತ್ತೆ. ನಿಮಗೆ ಎಲ್ಲ ಒಳ್ಳೊಳ್ಳೆ ಕ್ವಾಲಿಟಿ ಸಿಗಬೇಕು. ನೇರವಾಗಿ ರೈತರಿಂದ ಎಲ್ಲಿ ಹೋಗ್ದಿರಾ ರೈತರೇ ತೆಗೆದುಕೊಂಡು ಬಂದು ಇಲ್ಲಿ ಮಾರಾಟವನ್ನು ಮಾಡ್ತಾರೆ ಅಂತ ಜವಾರಿ ಸಂತೆಯಲ್ಲಿದ್ದೀನಿ. ಅದರೊಳಗೆ ಇಲ್ಲಿ ಎತ್ತಿನ ಗಾಣದ ಎಣ್ಣೆಯವರು ಕೂಡ ಬಂದಿದ್ದಾರೆ. ಅವ್ರು ಮಾತಾಡ್ತಾರೆ. ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ನಿಮ್ಮ ಆಶೀರ್ವಾದ ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ ಸರ್. ನಮಸ್ಕಾರ. ನಮಸ್ಕಾರ ಸರ್. ಹಾ, ಹೇಳಿ. ಬದುಕಿನ ಪುಸ್ತಕ ಮುತ್ತಯ್ಯ ಅವರಿಗೆ ಸ್ವಾಗತ. ನಮ್ಮ ದೇವಶ್ರೀ ಲೈಫ್ ಬುಕ್ ಕನ್ನಡ ಮುತ್ತಯ್ಯ ಅವರಿಗೆ ಸ್ವಾಗತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಮ್ಮ ಜರ್ನಿ ಬಗ್ಗೆ ಹೇಳ್ಬಿಡಿ. ಏನಿದು ಎತ್ತಿನ ಗಾಣದ ಎಣ್ಣೆ ಅಡಿಗೆಯನ್ನ ನೀವೇ ನೇರವಾಗಿ ಇಲ್ಲಿ ತೊಗೊಂಡು ಬಂದಿರಿ. ನಿಮ್ಮ ಕತೆ ಏನು? ನಿಮ್ಮ ಎತ್ತಿನ ಗಾಣದ ಎಣ್ಣೆ ಅಡಿಗೆ ಕತೆ ಏನು ಹೇಳಿ ಸರ್. ಇದು ತುಂಬ ಎಕ್ಸೈಟ್ ಆಗಿದ್ದೀನಿ. ನೀವು ಫಸ್ಟ್ ಆಫ್ ಆಲ್ ನೀವು ಬಂದಿದ್ದೀರಾ. ನಾನು ಕೂಡ ತುಂಬ ಎಕ್ಸೈಟ್ ಆಗಿದ್ದೀನಿ. ನಾವೇನು ಗೊತ್ತಾ, ಎತ್ತಿನ ಗಾಣದಿಂದನೇ ಅಡುಗೆ ಎಣ್ಣೆ ತಯಾರು ಮಾಡಬೇಕು ಅಂತ ನಾವು ಒಂದು ವ್ಯವಸ್ಥೆ ಮಾಡಿಕೊಂಡು ಆ ವ್ಯವಸ್ಥೆನಲ್ಲಿ ಈ ಒಂದು ಸಮಾನ ಮನಸ್ಕರು ಅಥವಾ ಇಲ್ಲಿ ಗ್ರಾಹಕರು ಸಿಗ್ಬಹುದು ಅಂತಂದು ಅಂದ್ಕೊಂಡು ನಾನು ಪ್ರಕಾಶ್ ಭಟ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಇದೇನು ದೇಸಿ ಅಂಗಡಿ ಅದು ಅವ್ರ ಸಾರಥ್ಯದಲ್ಲಿ ನಡೀತಾ ಇದೆಯಲ್ಲ, ಅವರು ಈ ಥರ ನಾವು ಒಂದು ಸಂತೆ ಮಾಡ್ತಾ ಇದ್ದೀವಿ, ಜವಾರಿ ಸಂತೆ ಮಾಡ್ತಾ ಇದ್ದೀವಿ. 6 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇದನ್ನ ನೀವು ಇಲ್ಲಿ ಬಂದು ನಿಮ್ಮ ಪ್ರಾಡಕ್ಟ್ನ ಡಿಸ್ಪ್ಲೇ ಮಾಡೋಂಗಿದ್ರೆ ಮಾಡಿ, ಗ್ರಾಹಕರಿಗೆ ತಲುಪೋ ಹಾಗೆ ನಿಮ್ಗೆ ಆಯಿತು ಅಂತಂದರೆ ಮಾಡಿ ಅಂತಂದು ಕೇಳ್ಕೊಂಡಾಗ ಅವರು ಮನಸ್ಫೂರ್ತಿಗೆ ಒಪ್ಕೊಂಡು ನನಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ನಾನು ನಮ್ಮ ಗಾಣದಿಂದ ಎಲ್ಲಿ ಹಾವೇರಿ ಜಿಲ್ಲಾ ಸಿಗ್ಗಾಂವ್ ತಾಲೂಕಿನ ಬಂಕಾಪುರದಲ್ಲಿ ಏನು ನಾವು ಗಾಣ ಮಾಡಿದೀವಲ್ಲ, ಬಂಕಾಪುರ ಹೈವೇನಲ್ಲಿ ನಾವು ಗ್ರಾಹಕರಿಗೆ ತಲುಪಬೇಕು ಅಂತಂದು ಹೈವೇನಲ್ಲಿ ಏನು ಜಾಗ ತಗೊಂಡು ಮಾಡಿದೀವಲ್ಲ, ಅಲ್ಲಿಂದ ಇಲ್ಲಿವರೆಗೂ ತಗೊಂಬಂದಿದ್ದೀನಿ. ಆಯ್ತಾ? ಸೊ ಇದು ಏನಪ್ಪ ಅಂತಂದರೆ, ನಾನು ಜನಗಳಿಗೆ ತಲುಪಬೇಕು ಅಂತ ಒಳ್ಳೆಯ ಆಹಾರ, ಶುದ್ಧ ಪರಿಶುದ್ಧ, ಆಮೇಲೆ ಕೆಮಿಕಲ್ ಫ್ರೀ ಅಡುಗೆ ಎಣ್ಣೆನ ಜನಗಳಿಗೆ ತಲುಪಿಸಬೇಕು ಅಂತಂದ್ಬಿಟ್ಟು ನಾನು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಇದು ನಮ್ಮ ಎತ್ತಿನ ಗಾಣದಿಂದ ಮಾಡಿದಕ್ಕಂಥ ಅಡುಗೆ ಎಣ್ಣೆ. ಹೌದು ಸರ್. ನೋಡಿ ಸರ್, ಅಡುಗೆ ಎಣ್ಣೆ ಅಂತಂದ್ರೆ ಎತ್ತಿನ ಗಾಣದಿಂದ ಮಾಡಿದಕ್ಕಂತ ಎಕ್ಸ್ಟ್ರಾಕ್ಟ್ ಮಾಡಿರತಕ್ಕಂಥ ನಿಜವಾದ ಕೋಲ್ಡ್ ಪ್ರೆಸ್ ಆಯಿಲ್ ಅಂತಂದ್ರೆ ಇದು. ಯಾಕೆಂದ್ರೆ ಹೌದು ಅಲ್ಲ ಸರ್, ಮತ್ತೆ ಬೇರೆ ಮಾಡ್ತಾರಲ್ಲ, ಸೋಲಾರ್ ಇಂದ ಮಾಡ್ತಾರೆ, ನಾವು ಕೋಲ್ಡ್ ಪ್ರೆಸ್ ಆಯಿಲ್ ಅಂತಾರಲ್ಲ, ಅದು ಅಲ್ವಾ? ಒಂದ್ ನಿಮಿಷ ಇರಿ ಸರ್. ಸರಿ ಸರ್. ಯಾಕೆಂದ್ರೆ ಅಲ್ಲಿ ರೊಟೇಷನ್ ಪರ್ ಮಿನಿಟ್ ಅಂತಂದಿರುತ್ತೆ. ಅಂದ್ರೆ ಎಷ್ಟು ಸುತ್ತುಗಳನ್ನ ಸುತ್ತುತ್ತೆ ಗಾಣ ಪರ್ ಮಿನಿಟ್ ಅಂತ ಅನ್ನೋದು, ಅದು 30 ರಿಂದ 40. ಇವಾಗ ಒಂದು ಕೆಲಸ ಮಾಡಿ, ನೀವು ಈ ಕೈನ ಹೀಗೆ ಉಜ್ಜುತ್ತಾ ಇರಿ. ಒಂದು ನಿಮಿಷಕ್ಕೆ ಬರೀ 20 ಸರಿ ಉಜ್ಜಿ. ಬಿಸಿ ಬರುತ್ತಾ ಇಲ್ವೋ? ಬರುತ್ತೆ. ಆದ್ರೆ ಅದೇ ಕೈನ ತಗೊಂಡು ಬರೀ 3 ಸತಿ ಉಜ್ಜಿ. ನಿಮಿಷಕ್ಕೆ 3 ಸತಿ ಉಜ್ಜಿ. ಅಷ್ಟು ಕಡಿಮೆ ಬರೀ 3 ಸತಿ ಉಜ್ಜಿ ಇರೋದಿಲ್ಲ. 100% ಇರೋದಿಲ್ಲ. ಅದಕ್ಕೆ ಇದ್ರ ಮೀನಿಂಗ್ ನಮ್ಮ ಗಾಣದಲ್ಲಿ ಈ ಕ್ರಿಯೆ ನಡೀತಾ ಇದೆ. ಯಾಕೆಂದ್ರೆ ಒಂದ್ ನಿಮಿಷ ಹೇಳ್ತೀನಿ. ಯಾಕೆಂದ್ರೆ ನಮ್ಮ ಎತ್ತುಗಳನ್ನ ತಿರುಗಿಸ್ಬೇಕಲ್ಲ, ಅದೇನ್ ಓಡಕ್ಕಾಗಲ್ಲ ಅಥವಾ 10 ಕಿಲೋಮೀಟರ್ ಪರ್ ನಾವು ಹೋಗಲ್ಲ. ಸೊ ಅದನ್ನ ಈಗ ತಿರುಗಿಸ್ಬೇಕಾದ್ರೆ 1 ನಿಮಿಷಕ್ಕೆ ಮ್ಯಾಕ್ಸಿಮಮ್ 4 ರೌಂಡ್ ಆಗ್ಬೋದು. ಸಾಮಾನ್ಯವಾಗಿ 2 ರೌಂಡ್ ಸುತ್ತುತ್ತೆ. ನಾನು ಹೇಳಿದ್ನಲ್ಲ ಇವಾಗ, ಸೊ 2 ಬಾರಿ ಸುತ್ತಿದ್ರೆ ಬಿಸಿ ಆಗತ್ತಾ ಅಂತ. ಆದ್ದರಿಂದನೇ ಹೇಳ್ತಾ ಇರೋದು ಎಥಿಕಲ್. ಆಮೇಲೆ ನಿಜವಾದ ಕೋಲ್ಡ್ ಪ್ರೆಸ್ ಆಯಿಲ್ ಅಂತಂದ್ರೆ ಎತ್ತಿನಿಂದ ಮಾಡಿದ್ದ ಎಣ್ಣೆ, ಎತ್ತಿನ ಗಾಣದಿಂದ ಮಾಡಿರುವಂತ ಎಣ್ಣೆ, ಅಡುಗೆ ಎಣ್ಣೆ. ಏನ್ ತಾವು ಎಷ್ಟೆಲ್ಲ ಹೇಳ್ತೀರಿ? ಏನು ಓದಿರೋ ತಾವು? ಸರ್ ನಾನು ಇಂಜಿನಿಯರ್. ಹೌದೌದು. ಇಂಜಿನಿಯರ್ ಓದ್ಕೊಂಡು ಎತ್ತಿನ ಗಾಣದ ಎಣ್ಣೆ ಮಾಡಿ? ಇಲ್ಲ, ನಾನು ಮೊದಲೆಲ್ಲ ಇಂಜಿನಿಯರ್ ಮುಗಿಸಿ ಬೆಂಗಳೂರಲ್ಲಿ ಕೆಲಸದಲ್ಲಿ ಪ್ರೈವೇಟ್ MNC ಕಂಪ್ನಿನಲ್ಲಿ ಕೆಲಸದಲ್ಲಿದ್ದೆ. ಸೊ ಟೈಮ್ ಆಗ್ತಿದ್ದಂಗೆ ನನಗೂ ಈ ನನ್ನ ಸುತ್ತಮುತ್ತ
ಅಥವಾ ನಮ್ಮ ಬಂಧು ಬಾಂಧವರು ಫ್ರೆಂಡ್ಗಳೆಲ್ಲ ಇದ್ರ ಮೇಲೆ ಅವೇರ್ನೆಸ್ ಇಲ್ಲದೆ ಇರೋದನ್ನ ನೋಡಿ ನಾನು ತಿಳ್ಕೊಂಡು ನಾನು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅವಾಗ ನಾನೇ ಒಂದು ಇದು ಉದ್ಯಮ ಸ್ಟಾರ್ಟ್ ಮಾಡೋಣ, ಬೇರೆಯವ್ರಿಗೆ ಎಲ್ಲರಿಗೂ ತಲುಪ್ಸೋಣ. ಇವಾಗ ಒಂದು ವ್ಯಾಪಾರ ಮಾಡಬೇಕು ಅಂತಂದ್ರೆ ಒಂದು ಗುರಿ ಇರಬೇಕಲ್ಲ ಸರ್, ಒಳ್ಳೆ ಗುರಿ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ನಾನು ಎತ್ತಿನ ಗಾಣನ ಸ್ಟಾರ್ಟ್ ಮಾಡಿದೆ. ಓಕೆ, ಸಂತೋಷ ಸರ್. ನೀವು ಶೇಂಗಾದ ಎಣ್ಣೆ ಮತ್ತೆ ಕುಸುಬೆ ಎಣ್ಣೆ ಎಲ್ಲ ತಂದಿರ್ತೀರ ಅಂತ ಅನ್ಕೋತೀನಿ. ಹೌದು. ಹೌಲ್ವಾ? ನಿಮ್ಮ ಹತ್ರ ಸಿಗುತ್ತೆ. ಸರಿ, ಏನು ರೇಟ್ ಇದು? ಇವಾಗ ಶೇಂಗಾದ ಎಣ್ಣೆ ನಾವು ಆಫರ್ ಪ್ರೈಸಲ್ಲಿ 350 ರೂಪಾಯಿ ಕೊಡ್ತಾ ಇದ್ದೀವಿ. 350 ಕೊಡ್ತಾ ಇದ್ದೀರಿ. ಇಲ್ಲಿಗೆ ಕುಸುಬೆ ಇದು ಇದು ಹೇಳಿ. ಇದು ಕುಸುಬೆ ಎಣ್ಣೆ. ಹಾಂ, ಯಾವ್ದು? ಸೂರ್ಯಪಾನ ಎಣ್ಣೆ. ಇದು ಸೂರ್ಯಕಾಂತಿ ಎಣ್ಣೆ 600 ರೂಪಾಯಿ ಕೊಡ್ತಾ ಇದೆ. 600 ರೂಪಾಯಿ ಕೆಜಿ. 599 ಸರ್. 599 ಪರ್ ಲೀಟರ್. ಒಂದು ಲೀಟರ್ಗೆ 1 ಲೀಟರ್. ಇದು ಕೊಬ್ಬರಿ ಎಣ್ಣೆ? ಕೊಬ್ಬರಿ ಎಣ್ಣೆ 599. ಅಲ್ಲ ಸರ್, ಮಾರುಕಟ್ಟೆಯಲ್ಲಿ ನಾವೇ 150 ಅಥವಾ 190 ರೂಪಾಯಿ ಕೊಟ್ಟರೆ ಶೇಂಗಾದ ಎಣ್ಣೆ ಸಿಗುತ್ತೆ ಸರ್. ಮತ್ತೆ ನೀವು ಇನ್ನು ಯಾವ್ದೋ ಇದು ಕೊಬ್ಬರಿ ಎಣ್ಣೆ ಕೂಡ ಕಡಿಮೆ ರೇಟಲ್ಲಿ ಸಿಗುತ್ತೆ. ಆ ಮಾರ್ಕೆಟ್ ಅಲ್ಲಿ ತಗೋಬೋದಲ್ಲ, ನಿಮ್ಮಲ್ಲಿ ಟ್ರ್ಯಾಕ್ ತಗೋಬೇಕು ನಾವು. ಹೌದು, ಮಾರ್ಕೆಟಲ್ಲಿ ಹೋಗಿ ನೀವು ಕೊಬ್ಬರಿ ಎಣ್ಣೆ ತೊಗೊಂಬರ್ತೀರ. ಆದರೆ ಕೊಬ್ಬರಿ ಒಣ ಕೊಬ್ಬರಿ ಎಷ್ಟು ರೇಟ್ ಇದೆ ಅಂತಂದು ಒಂದು ಸ್ವಲ್ಪ ಕೇಳಿ. ಅದನ್ನು ಒಂದು ಸ್ವಲ್ಪ ನಾವು ಆಹಾರನ ತಿನ್ನಬೇಕಾದ್ರೆ ಅದು ಹೇಗೆ ಬರುತ್ತೆ, ಹೇಗೆ ಉತ್ಪಾದನೆ ಆಗುತ್ತೆ ಅನ್ನೋದೊಂದು ಸ್ವಲ್ಪ ವಿಚಾರ ಮಾಡಬೇಕಲ್ಲ. 1 ಕೆಜಿ 2 ಕೆಜಿ ಕೊಬ್ಬರಿಗೆ 1 ಕೆಜಿ 1 ಲೀಟರ್ ಆಯಿಲ್ ಬರುತ್ತೆ. ಆಮೇಲೆ 3 ಕೆಜಿ ಶೇಂಗಾ ಬೀಜಗಳಿಗೆ 1 ಲೀಟರ್ ಆಯಿಲ್ ಬರುತ್ತೆ. ಹಾಗಿದ್ದವಾಗ ಅವ್ರು 150 ರೂಪಾಯಿ ಕೊಡ್ತಾರೆ. 100% ಫೇಕ್ ಸರ್. ಹೇಗೆ ಕೊಡಕ್ಕೆ ಸಾಧ್ಯ? ನನಗಂತೂ ಗೊತ್ತಿಲ್ಲ. ಇದೇ ನಿಜವಾದದ್ದು. ಓಕೆ ವೀಕ್ಷಕರೇ, ಎತ್ತಿನ ಗಾಣದ ಎಣ್ಣೆ ಕುರಿತು ಬಹಳಷ್ಟು ಮಾಹಿತಿಯನ್ನು ಪಡ್ಕೊಂಡ್ರಿ. ನಮ್ಮ ಜೊತೆಗಿರ್ತಕ್ಕಂಥ ಸ್ನೇಹಿತರು ಇಂಜಿನಿಯರನ್ನು ಮಾಡಿರ್ತಕ್ಕಂಥವ್ರು, ಅವ್ರು ಇಂಜಿನಿಯರ್ ಮಾಡಿ ಬೇಡ ಅದು ನಾನು ಸ್ವಂತ ಒಂದು ಉದ್ಯೋಗ ಮಾಡೋಣ ಅಂತ ಅಂದ್ಕೊಂಡು ಎತ್ತಿನ ಗಾಣದ ಅಡುಗೆ ಎಣ್ಣೆಯನ್ನು ತಯಾರಿಸಬೇಕು ಅಂತ ಹೇಳಿ ಅವರೇ ಸ್ವತಃ ಎತ್ತನ್ನು ತೆಗೆದುಕೊಂಡು ಅವರೇ ಸ್ವತಃ ಒಂದು ಎತ್ತಿನ ಗಾಣದ ಎಣ್ಣೆಯನ್ನು ಹಾಕ್ಕೊಂಡು ಇವತ್ತಿನ ದಿವಸ ಜನರಿಗೆ ಒಳ್ಳೆಯ ಎಣ್ಣೆಯನ್ನು ಕೊಡೋಣ ಅನ್ನೋ ಉದ್ದೇಶದಿಂದ ಒಂದು ಅವರು ಇದನ್ನು ಶಾಪನ್ನು ತೆರೆದಿದ್ದಾರೆ. ಇಲ್ಲಿ ಜವಾರಿ ಸಂತೆಗೆ ಬಂದಿದ್ದಾರೆ, ದೇಸಿ ಸಂತೆ ಅಂಗಡಿಗೆ ಬಂದಿದ್ದಾರೆ. ದೇಸಿ ಅಂಗಡಿ ಅಂತ ಹೇಳ್ಬೋದು. ಇಲ್ಲೆಲ್ಲ ದೇಸಿ ಐಟಮ್ಸ್ಗಳು ಸಿಗ್ತಾವ, ನೇರವಾಗಿ ರೈತರು ಮಾಡಿರ್ತಕ್ಕಂಥ ವಸ್ತುಗಳು ಇಲ್ಲಿ ಸಿಗ್ತಾವ. ಅಂಥದ್ರೊಳಗೆ ಈ ಅಡುಗೆ ಎಣ್ಣೆ ಕೂಡ ಸಿಗುತ್ತೆ. ತಾಜಾ ಅಡುಗೆ ಎಣ್ಣೆ ಯಾರಿಗೆ ಬೇಕಾಗುತ್ತೆ ಇವರ ಒಂದು ಫೋನ್ಗೆ ನೀವು ಕರೆ ಮಾಡಿತು ಅಂತಂದರೆ ನಿಮ್ಮ ಮನೆಗೂ ಕೂಡ ಕಳಿಸ್ಕೊಡ್ತಾರೆ. ಅವರು ಅಂದಾಜು ಇಷ್ಟು ಲೀಟ್ರ್ ಅಂತಿರುತ್ತೆ. ಅವ್ರ ಜೊತೆ ಮಾತಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದರೆ ದೇವಸಿರಿ ಅವರ ನಂಬರನ್ನು ಕೂಡ ನಾನು ನಿಮ್ಗೆ ಡಿಸ್ಪ್ಲೇ ಮಾಡ್ತೀನಿ. ಅವ್ರಿಗೆ ಕರೆ ಮಾಡ್ಕೊಂಡು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಅನ್ಕೋತೀನಿ. ಇದನ್ನು ಒಳ್ಳೆಯ ಮಾಹಿತಿ ತಲುಪಿಸಿದ್ದೀನಿ ಅಂತ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀನಿ ವೀಕ್ಷಕರೇ. ಅಲ್ಲಿವರೆಗೆ ನಮಸ್ಕಾರ. ಥ್ಯಾಂಕ್ ಯು.